ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಇವತ್ತು ಕರಿಬೇವಿನ ಎಣ್ಣೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಎರಡೇ ಐಟಮ್ ಇದ್ದರೆ ಸಾಕು, ಕರಿಬೇವು ಮತ್ತು ಮೆಂತ್ಯಕಾಳು. ಮನೆಯಲ್ಲೇ ಇತ್ತು ಕರಿಬೇವು, ಅಲ್ಲಿ ತಗೊಬಂದು ಮಾಡ್ತಾ ಇದ್ದೀನಿ. ಇದು ಒಂದು ವಾರಕ್ಕಾಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಜಾಸ್ತಿ ತಲೆಯಲ್ಲಿ ಡ್ಯಾಂಡ್ರಫು ಮತ್ತು ಬಿಳಿ ಕೂದಲು ಎಲ್ಲ ಆದರೆ ಇದನ್ನು ಯೂಸ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡೋಣ ಅಂತ ಸ್ವಲ್ಪ ರೆಡಿ ಮಾಡ್ತೀನಿ. ಒಂದು ವಾರ ಆಗೋಷ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಇವಾಗ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು. ಅಂದರೆ ಒಣಗಿದಾದರೆ ಚೆನ್ನಾಗಿರುತ್ತೆ. ನನ್ನ ಹಸಿದೇ ಇತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಬಿಸಿ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಬಿಸಿ ಮಾಡ್ಕೊಂಡು ಲೈಟಾಗಿ ಬಿಸಿ ಮಾಡಿಕೊಂಡು ಹುರಿತಾ ಇದ್ದೀನಿ ಅದನ್ನು. ಹಾಗೆ ನೋಡಿ ಸ್ವಲ್ಪ ಮೆಂತ್ಯಕಾಳು ಕೂಡ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಜಾಸ್ತಿ ಕಪ್ಪಗಾಗೋಂಗೆ ಹುರಿಬಾರ್ದು, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹುರ್ಕೋಬೇಕು ಅದನ್ನು. ಅಂದರೆ ಹಸಿದು ಹಾಕಿದರೆ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಾಗುತ್ತೆ. ಇವಾಗ ನೋಡಿ ಕ್ಲೀನಾಗಿ ಇದನ್ನು ಹುರಿತಾ ಇದ್ದೀನಿ. ಅದು ಹುರಿದಂಗೂ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ನೋಡಿ ಅದು ಎರಡು ಸೇರಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ಅಂದರೆ ನುಣ್ಣಗೆ ರುಬ್ಕೋಬೇಕು. ಅದನ್ನು ನೀರು ಹಾಕ್ಬಾರ್ದು, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ನೋಡಿ ನಾವು ಮನೆಯಲ್ಲೇ ರೆಡಿ ಮಾಡಿ ಅಂತ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಅಮ್ಮರ ಮನೆಗೆ ಹೋದಾಗ ನಮ್ಮ ಅಮ್ಮರ ಮನೇಲಿ ಕೊಟ್ಟಿದ್ರು, ಅದನ್ನೇ ತೊಗೊಂಬಂದು ಹಾಕ್ತಾಯಿದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಅದು. ಇದೊಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ರುಬ್ಬಿರುವಂಥ ಕರಿಬೇವು ಮತ್ತು ಮೆಂತ್ಯ ಪುಡಿನ ಅದರೊಳಗೆ ಹಾಕಿ ಕ್ಲೀನಾಗಿ ಕುದಿಸ್ಬೇಕು. ಅಂದರೆ ಬಿಸಿ ಆಗಿದ್ಮೇಲೆ ಹಾಕಬಾರ್ದು, ಅದೊಂದು ಸ್ವಲ್ಪ ತಣ್ಣಗಿರೋವಾಗಲೇ ಹಾಕ್ಕೋಬೇಕು. ಆಮೇಲೆ ಕುದ್ದು ಅದು ಎರಡು ಮಿಶ್ರಣ ಆಗುವಾಗ ಚೆನ್ನಾಗಿ ಕುದಿಬೇಕು, ಮಿಶ್ರಣ ಆಗಬೇಕು ಅದನ್ನು. ಆವಾಗ ನೋಡು ನಾವು ಟೀ ಸೋಸೋ ಅಂತ ಜಾರಲ್ಲಿ ಕ್ಲೀನಾಗಿ ಸೋಸ್ಕೋಬೇಕು ಅದನ್ನು. ಚೆನ್ನಾಗಿ ಸೋಸ್ಕೊಂಡ್ರೆ ಅದು ಎಣ್ಣೆ ರೆಡಿ ಆಗುತ್ತೆ. ಇದು ಒಂದು ವಾರಗಟ್ಟಲೆ ಇಟ್ಕೋಬೋದು. ಫ್ರಿಜ್ಜಲ್ಲೇನು ಇಡೋದು ಬೇಡ, ಹಾಗೆ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋಬಾರ್ದು, ಹಾಗೆ ಕೂಡ ಇಟ್ಕೋಬೋದು, ಏನೂ ಸಮಸ್ಯೆ ಆಗಲ್ಲ. ಒಂದು ವಾರ, ನನಗೊಂದು ವಾರ ಆಗುತ್ತೆ. ಅಂದರೆ ನಾನೇನು ಡೈಲಿ ಹಚ್ಚಲ್ಲ, ವಾರಕ್ಕೆ 2 ಸತಿ ಇಲ್ಲ 3 ಸತಿ ಹಚ್ಕೊಳ್ತೀನಿ. ಅದು ಕ್ಲೀನಾಗಿ ಸೋಸ್ಕೋಬೇಕು. ಅಂದರೆ ಮೇಲಿರುವಂಥ ವೇಸ್ಟೇಜ್ ಎಲ್ಲ ಕ್ಲೀನಾಗಿ ತೆಗೆದು ಬರೀ ಎಣ್ಣೆ ಕೂಡ ಸೋಸ್ಕೊಂಡು ಇಟ್ಕೋಬೋದು. ನೋಡಿ ಇಷ್ಟೊಂದು ಎಣ್ಣೆ ರೆಡಿ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ ಕ್ಲೀನಾಗಿ. ಇದು ತಲೆಯಲ್ಲಿ ಡ್ಯಾಂಡ್ರಫು ಮತ್ತು ಬಿಳಿ ಕೂದಲು ಏನೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ, ಅಂದರೆ ಬೆಳೆಯುತ್ತೆ ಕೂದಲು ಕೂಡ. ಇವಾಗ ನೋಡಿ ಏನೋ ಪಾರ್ಸಲ್ ಬಂದಿದ್ದು, ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ರಂತೆ, ಫೋನ್ ಮಾಡಿದ್ರು ಪಾರ್ಸಲ್ ಬಂದಿದೆ ಇಸ್ಕೊ ಅಂತ ಅಂದ್ಬಿಟ್ಟು. ನಾನು ಇವಾಗ ಇಸ್ಕೊಂಡು ಬಂದು ನೋಡ್ತಾ ಇದ್ದೀನಿ ಓಪನ್ ಮಾಡಿ. ಏನಿದೆ ಅದು ನನಗೂ ಗೊತ್ತಿಲ್ಲ, ಅವರು ನನಗೆ ಗೊತ್ತಿಲ್ಲದಂಗೆ ಆರ್ಡ್ರ್ ಮಾಡಿದ್ರು. ಇವಾಗ ಬಂದಿದೆ, ನೋಡೋಣ ಅಂತ ಏನಿದೆ ಅಂತ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ ಏನಿರ್ಬೋದು ಅಂತ ಹೇಳಿ. ಅವ್ರು ಯಾವಾಗ ಆರ್ಡ್ರ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ. ಅದು ಇನ್ನು ಕೂಪನ್ನು ಕೂಡ ಬಂದಿದೆ, ಅದು ಕಾರ್ಡ್ ನೋಡಿ. ಅದರಂದರೆ ₹500 ಕೂಪನ್ ಕಾರ್ಡ್ ಬಂದಿದೆ. ಅದು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಅಂದರೆ ಮೀಶೋದಲ್ಲಿ ಒಂದೊಂದು ಐಟಮ್ ಚೆನ್ನಾಗೇ ಬರುತ್ತೆ, ಒಂದೊಂದು ಐಟಮ್ಮು ಚೆನ್ನಾಗಿ ಬರಲ್ಲ. ನೋಡಿ ನಾವು ಆರ್ಡ್ರ್ ಮಾಡಬೇಕಾಗಿತ್ತು. ನಾನು ಒಂದು 2-3 ಸತಿ ಆರ್ಡ್ರ್ ಮಾಡಿದ್ದೆ, ಎಲ್ಲ ಚೆನ್ನಾಗೇ ಬಂದಿತ್ತು. ಇದು ನೋಡಿ ಬ್ಲೂಟೂತ್ ಆರ್ಡ್ರ್ ಮಾಡಿದರು, ಅದು ಬಂದಿದೆ ಅವರಿಗೆ. ಒಂದು ಸತಿ ಮಾಡಿದರು, ಅದು ಊರಿಗೆ ಹೋದಾಗ ನಮ್ಮ ತಂಗಿ ಇಸ್ಕೊಂಡಿದ್ರು, ಅಲ್ಲೇ ಬಿಟ್ಟು ಬಂದಿದ್ದಾರೆ, ಅವಳಿಗೆ ಕೊಟ್ಬಿಟ್ಟು. ಇವಾಗ ಮತ್ತೊಂದು ಮಾಡ್ಕೊಂಡಿದ್ದಾರೆ. ಇದು ₹270 ಇತ್ತು. ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಅಲ್ಲಿ ಹೋದೆ. ಅವ್ರು ನೋಡಿದ್ರೆ ಕೊಬ್ಬರಿ ಹೊಡಿತಾ ಇದ್ರು ಅಲ್ಲಿ ಕೂತ್ಕೊಂಡು. ಅಂದರೆ ನಾಳೆ ಸಂತೆಗೆ ಹೋಗೋಣ ಅಂತ ಹೇಳಿ ಹೊಡಿತಿದ್ರು ಮನೆಯಲ್ಲಿ. ಹಾಗೆ ಕೂಡ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್